ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಕುಂದಾನಗರಿ ಎಂದು ಯಾವ ಜಿಲ್ಲೆಗೆ ಪ್ರಸಿದ್ಧವಾಗಿದೆ? ಎ ಮಂಡ್ಯ, ಬಿ ಬೆಳಗಾವಿ, ಸಿ ದಾವಣಗೆರೆ, ಡಿ ಧಾರವಾಡ. ಉತ್ತರ ಬಿ ಬೆಳಗಾವಿ. ಕುಂದಾನಗರಿ ಎಂದು ಬೆಳಗಾವಿ ಜಿಲ್ಲೆಗೆ ಪ್ರಸಿದ್ಧವಾಗಿದೆ. ಎರಡನೇ ಪ್ರಶ್ನೆ, ಕುವೆಂಪುರವರಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿ ಯಾವ ವರ್ಷದಲ್ಲಿ ದೊರೆಯಿತು? ಎ 1964, ಬಿ 1963, ಸಿ 1962, ಡಿ 1966. ಉತ್ತರ ಡಿ 1966. ಕುವೆಂಪುರವರಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿ 1966ನೇ ವರ್ಷದಲ್ಲಿ ದೊರೆಯಿತು. ಮೂರನೇ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ಸಾಂಸ್ಕೃತಿಕ ವಲಯಗಳು ಕಂಡುಬರುತ್ತದೆ? ಎ 5, ಬಿ 6, ಸಿ 7, ಡಿ 9. ಉತ್ತರ ಸಿ 7. ಭಾರತದಲ್ಲಿ ಒಟ್ಟು 7 ಸಾಂಸ್ಕೃತಿಕ ವಲಯಗಳು ಕಂಡುಬರುತ್ತವೆ. ನಾಲ್ಕನೇ ಪ್ರಶ್ನೆ, ಜಗತ್ತಿನ ಅತಿದೊಡ್ಡ ದ್ವೀಪ ಯಾವುದು? ಎ ಗ್ರೀನ್ಲ್ಯಾಂಡ್, ಬಿ ಬೋರ್ನಿಯಾ, ಸಿ ನ್ಯೂಗಿನಿಯಾ, ಡಿ ಯಾವುದೂ ಅಲ್ಲ. ಉತ್ತರ ಎ ಗ್ರೀನ್ಲ್ಯಾಂಡ್. ಜಗತ್ತಿನ ಅತಿದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಐದನೇ ಪ್ರಶ್ನೆ, ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು? ಎ ಗೋಪಾಲಕೃಷ್ಣ ಗೋಖಲೆ, ಬಿ ಮಹಾತ್ಮ ಗಾಂಧೀಜಿ, ಸಿ ಬಾಲಗಂಗಾಧರ್ ತಿಲಕ್, ಡಿ ಸರೋಜಿನಿ ನಾಯ್ಡು. ಉತ್ತರ ಸಿ ಬಾಲಗಂಗಾಧರ್ ತಿಲಕ್. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಬಾಲಗಂಗಾಧರ್ ತಿಲಕ್. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.